ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಇದು ಶುಕ್ರವಾರದ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಗುರುವಾರ ಸಂಕ್ರಾಂತಿದು ಕಡುಬುಗಳು ಉಳಿದಿತ್ತು ಇನ್ನು ತುಂಬ, ಅದನ್ನೇ ಬಳಸ್ಕೊಂಡು ನಾನಿವತ್ತು ರೊಟ್ಟಿ ಮಾಡ್ತಿದ್ದೀನಿ. ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು, ಉಪ್ಪು, ನೀರು ಮಳ್ಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಟು ಸೈಡಿಗೆ ಎತ್ತಿಟ್ಕೊಬೇಕು. ಈ ಕಡೆ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಹಂಚಿಟ್ಕೊತಿದ್ದೀನಿ. ಹಂಚು ಕಾಯೋ ಅಷ್ಟರಲ್ಲಿ ರೊಟ್ಟಿ ತಟ್ಕೊಂಡ್ಬಿಡ್ತೀನಿ. ತುಂಬ ದಿನಗಳಾಗಿತ್ತು ರೊಟ್ಟಿ ಮಾಡಿ, ಈಗ ಬರುತ್ತೆ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ. ತುಂಬ ದಿನಗಳಾದಮೇಲೆ ತಟ್ಟಿದ್ರೆ ಸೈಡೆಲ್ಲ ಓಪನ್ ಆಗಿಬಿಡುತ್ತೆ. ಆ ಥರ ಏನೂ ಆಗಲಿಲ್ಲ, ಪರವಾಗಿಲ್ಲ. ನನಗೂ ಚೆನ್ನಾಗಿ ರೊಟ್ಟಿ ತಟ್ಟಕ್ಕೆ ಬರುತ್ತೆ. ಅಷ್ಟೊತ್ತಿಗೆ ಹಂಚು ಕಾದಿತ್ತು, ಹಂಚು ಮೇಲೆ ರೊಟ್ಟಿ ಇನ್ನೊಂದು ಸೈಡ್ಗೆ ನೀರು ಸರೋಕೊಂತಿದ್ದೀನಿ. ಕೆಲವ್ರು ಬಟ್ಟೆನೂ ಯೂಸ್ ಮಾಡ್ತಾರೆ, ನಾನೇನು ಬಟ್ಟೆ ಯೂಸ್ ಮಾಡ್ತಿಲ್ಲ, ನಾನು ಕೈಯಲ್ಲೇ ಸರೋತೀನಿ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು, ರೊಟ್ಟಿ ರೆಡಿನೇ ಆಗೋಗ್ಬಿಡುತ್ತೆ. ನಾನಿಲ್ಲಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ಟೊಮೊಟೊ ಗೊಜ್ಜು ಮಾಡ್ಕೊತಿದ್ದೀನಿ. ಟೊಮೊಟೊ ಗೊಜ್ಜು ಮಾಡೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಉಪ್ಪು, ಖಾರ ಪುಡಿ, ನೀರು ಹಾಕ್ಬಿಟ್ಟು ಬೇಯಿಸಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು, ಗೊಜ್ಜು ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.